ದಾಸರ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಜಗನ್ನಾಥದಾಸರ ಚಲನಚಿತ್ರ ಕೆನಡಾದಲ್ಲಿ, ಜೆರ್ಸಿಯಲ್ಲಿ, ಅಮೆರಿಕದಲ್ಲಿ, ಪೂನಾದಲ್ಲಿ, ಬೆಂಗಳೂರಿನಲ್ಲಿ, ರಾಯಚೂರಿನಲ್ಲಿ, ಮಾನ್ವಿಯಲ್ಲಿ, ಸಿಂಧನೂರಿನಲ್ಲಿ ಹೋದ ಚಲನಚಿತ್ರಗಳಲ್ಲಿ ಅದ್ಧೂರಿಯ ಪ್ರದರ್ಶನ ಕಂಡಿತು. ಯಾಕೆ ಕಂಡಿತು ಗೊತ್ತಾ ನಿಮಗೆ? ಮುಖ್ಯವಾದ ವಿಷಯ ಹೇಳ್ತಾ ಇದ್ದೇನೆ. ಈ ಜಗನ್ನಾಥದಾಸರ ಚಲನಚಿತ್ರ ಮೊದಲನೇದಾಗಿ ಕ್ಲಾಪ್ ಮಾಡಿದ್ದು ಬೇರೆ ಯಾರಲ್ಲ, ತಮ್ಮ ಅಮೃತ ಹಸ್ತದಿಂದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯದಲ್ಲಿ ಶ್ರೀ ಜಗನ್ನಾಥದಾಸರ ಚಿತ್ರವನ್ನ ಕ್ಲಾಪ್ ಮಾಡಿ ಅದಕ್ಕೆ ಶುಭಾಶಯ ಮಾಡಿದಂತ ನಮ್ಮ ತೇಜೋಪುಂಜರಾಗಿರ್ತಕ್ಕಂಥ, ಜ್ಞಾನವಂತರಾಗಿರ್ತಕ್ಕಂಥ, ನಮ್ಮೆಲ್ಲರ ಮೇಲೆ ಅಂತಃಕರಣವಿರ್ತಕ್ಕಂಥ ಒಂದು ಶ್ರೀಪಾದಂಗಳವರು ಮತ್ತು ದಾಸ ಸಾಹಿತ್ಯಕ್ಕೂ ಅವಿನಾಭಾವ ಸಂಬಂಧ ಎಂದು ಯಾವ ರೀತಿ ಅಂತಂದ್ರೆ, ನವ ಮಂತ್ರಾಲಯದ ಶಿಲ್ಪಿಗಳಾಗಿರ್ತಕ್ಕಂಥ, ಪರಮ ಪೂಜ್ಯರಾಗಿರ್ತಕ್ಕಂಥ, ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ನವ ಮಂತ್ರಾಲಯದ ಶಿಲ್ಪಿಗಳು. ಪುರಂದರದಾಸರು ದಾಸ ಸಾಹಿತ್ಯದ ಧ್ರುವತಾರೆಗಳು. ವಿಜಯದಾಸರಿಗೆ ಎಲ್ಲ ಕೃತಿಗಳನ್ನ ನಾನು ಹೋದ ಮೇಲೆ ನೀವು ಮುಂದುವರಿಸಿ ಅಂತ ಪುರಂದರದಾಸರು ವಿಜಯದಾಸರಿಗೆ ಹೇಳಿದ್ರು. ಅದೇ ರೀತಿಯಾಗಿ ಮಂತ್ರಾಲಯದ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಹೇಳಿದ್ದಾರೆ, ಮಂತ್ರಾಲಯವನ್ನ ಇಂದ್ರಭವನವನ್ನು ಮಾಡು ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ನಮ್ಮ ಶ್ರೀಪಾದಂಗಳ ಅಮೃತ ಹಸ್ತದಿಂದ ಇವತ್ತು ಮಂತ್ರಾಲಯ ಎಲ್ಲಿದೆ? ವೈಕುಂಠ ಅಂದ್ರೆ ಮಂತ್ರಾಲಯದಲ್ಲಿದೆ. ಇಷ್ಟು ದೂರ ಈ ವೈಕುಂಠವ ಅಂದ್ರೆ ಮಂತ್ರಾಲಯದಲ್ಲಿದೆ. ಅಂತಹ ಮಂತ್ರಾಲಯದ ಮಹಾಪ್ರಭುಗಳು ಜಗನ್ನಾಥದಾಸರ ಭಾಗ 2ರ ಚಲನಚಿತ್ರದ ಧ್ವನಿ ಸುರುಳಿಯ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ಧ್ವನಿ ಸುರುಳಿಯ 2 ಗೀತೆಗಳನ್ನ ವಿಶೇಷವಾಗಿ ಮೊದಲಿಗೆ ನಾಡಿನ, ದೇಶದ, ಅಂತಾರಾಷ್ಟ್ರೀಯ ಮಟ್ಟದ ದಾಸ ಸಾಹಿತ್ಯದ ವಾಣಿಯನ್ನ ಮನೆ ಮನೆಗೆ, ಮನಮನಕ್ಕೆ ತಮ್ಮ ಸುಶ್ರಾವ್ಯ ಕಂಠದಿಂದ ಪಸರಿಸಿದಂತ ನಮ್ಮವರೇ ಆಗಿರ್ತಕ್ಕಂಥ ಡಾಕ್ಟರ್ ರಾಯಚೂರು ಶೇಷಗಿರಿದಾಸ್ ಅವರ ಪ್ರಾರ್ಥನೆ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಸನ್ನಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಡಾಕ್ಟರ್ ರಾಯಚೂರು ಶೇಷಗಿರಿದಾಸ್ ಅವರು ಬಂದು ಒಂದು ಪ್ರಾರ್ಥನೆ ಗೀತೆಯನ್ನು ಹಾಡಬೇಕಾಗಿ ಕೋರಿಕೊಳ್ತಾರೆ. ಹರಿಯೇ ದೊರೆಯೇ ಸಿರಿರಮಣ ತವ ಚರಣ ದೊರಕುವುದು ಹಾಗೆನ್ನು ಪರಮ ಪಾಪಿಷ್ಟ ನಾನು. ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ. ಹರಿಯೇ ಸಿರಿರಮಣ ತವ ಚರಣ ದೊರಕುವುದು ಹಾಗೆನ್ನು ಪರಮ ಪಾಪಿಷ್ಟ ನಾನು. ಗುರುಗಳಾಗಿರ್ತಕ್ಕಂಥ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಅಮೃತ ಹಸ್ತದಿಂದ ದಯವಿಟ್ಟು ಎಲ್ಲರೂ ಎದ್ದು ನಿಂತು ಇದನ್ನ ಸ್ವೀಕರಿಸಬೇಕಾಗಿ ಕೋರಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಇರಲಿ. ಬಿಡುಗಡೆ ದಯವಿಟ್ಟು ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಶ್ರೀ ಜಗನ್ನಾಥ ದಾಸರಿಗೆ, ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಗೀತೆಗಳಿವೆ. ಈ 6ನ್ನ ಎಲ್ಲರ ಅಚ್ಚುಮೆಚ್ಚಿನವರು ಶತಾಯುಷಿ ಶ್ರೀ ಕಟಗೇರಿ ದಾಸರಿಗೆ ಸ್ವಾಗತ. ಅವರು ಬಂದಿದ್ದಾರೆ, ಬಟ್ ನಮ್ಮೆಲ್ಲರ ಗಮನಕ್ಕಾಗಿ ನಾನು ಫಸ್ಟ್ ಒಂದು ಸ್ಲೋಗನ್ ಕೊಟ್ಟಿದ್ದೆ ಬಂದಾಗ, ಕೇಳಿರ್ಬೇಕು ನೀವು. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳ್ಗೆ. ಮಧುಸೂದನ್ ಹವಾಲ್ದಾರ್ ಸುಮಾರೊಂದು 7 ವರ್ಷದ ಕೆಳಗೆ ಹಿಂಗೆ ಬೇರೆ ಬೇರೆ ಸಿನಿಮಾಗಳನ್ನೆಲ್ಲ ಮಾಡಿ ಬಿದ್ದು ಎದ್ದು, ನಿಮ್ಗೆ ಗೊತ್ತಿದೆ ಸಿನಿಮಾ ಫೀಲ್ಡ್ ಹೇಗಿದೆ ಅಂತ. ಸಾಧ್ಯ ಇಲ್ಲ. ಕಾರಣ ಏನು? ಹರಿಗೆ ಅರ್ಪಣೆ ಮಾಡಿಕೊಂಡಿದ್ದಾರೆ, ಅವ್ರಿಗೆ ಹರಿ ಆಶೀರ್ವಾದ ಮಾಡಿದ್ರು ಅಷ್ಟೇ. ನಮ್ಮೆಲ್ಲರ ಉದ್ದೇಶನೂ ಅಷ್ಟೇ. ಹರಿಗರ್ಪಿತ ಜೀವನ ನಡೆಸಿದ್ರೆ ತಾನಾಗಿದ್ದಾನೆ. ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನೋ. ಒಬ್ಬ ಸಾಮಾನ್ಯ ಮನುಷ್ಯ ಒಂದು 10 ವರ್ಷ ಕೆಳಗೆ ಅವ್ರಿಗೆ ಏನೂ ಗೊತ್ತೂ ಇದ್ದರೆ ದಾಸರಂದ್ರೆ ಏನಂತ ಇವತ್ತು ಆ ಮಟ್ಟಕ್ಕೆ ಬಂದಿದ್ದಾರೆ. ಅದು ಸಾಕ್ಷಾತ್ತಾಗಿ ಮಠಾತೀತವಾಗಿ, ಮತಾತೀತವಾಗಿ, ಬ್ರಾಹ್ಮಣರನ್ನು ತಿಳ್ಕೊಬೇಡ್ರಿ, 100 ನಮ್ಮ ರಟ್ಟಿ ಇದ್ದಾರೆ, ಎಷ್ಟೋ ಸಲ ಬರ್ತಾಯಿಲ್ಲ. ಅದಕ್ಕಿಂತ ಈ ಹರಿ ಸಾಕ್ಷಾತ್ತಾಗಿ ಆ ರಾಘವೇಂದ್ರ ಸ್ವಾಮಿಗಳ ಸಾಕ್ಷಾತ್ ಆ ಸಾಹಿತ್ಯವನ್ನು ಜೊತೆಗೆ ಏನಪ್ಪ ಅಂದರೆ ಒಂದು ಹಾಡು ಹಾಡಿದ್ರು, ಕೇಳಿರ್ಬೇಕು ನೋಡಿದ್ರು, ಇಂದು ಎನಗೆ ಗೋವಿಂದ ಅಂತ. ಇದು ಬಹಳ ಯೋಚನೆ ಮಾಡ್ತೇವೆ ಸಿನಿಮಾದ. ಇದಕ್ಕಾಗಿ ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾವೆಲ್ಲರೂ ಹಾರೈಸ್ತಾ, ಮಧುಸೂದನ್ ಸಂದರ್ಭ ಇತ್ತೀಚೆಗೆ ಅವ್ರ ಮಗಳು ಲಗ್ನ ಮಾಡಿದ್ರು, ಎಕ್ಸ್ಟ್ರಾ ಆಶೀರ್ವಾದ ಅಂತ ತಿಳ್ಕೊಂಡು ಗುರುಗಳದು.
ಇದಕ್ಕಾಗಿ ಗುರುಗಳ ಪ್ರವಚನ ಕಮ್ ಆಶೀರ್ವಾದ ಕಮ್ ಮುಂದಿನ ಟ್ರೆಂಡ್ ಕೊಡಲಿ ಅಂತ ಕೇಳ್ತಾ ನಮ್ಮ ಮುರಳೀಧರ್ ಅವರಿಗೆ ಕೊಡ್ತೀನಿ. ಧನ್ಯವಾದ. ಅವ್ರಿಗೆ ಕೊಡ್ತಾ ಇದ್ದೇನೆ ನಮ್ಮ ಕಟಗಿರಿ ದಾಸರು. ಮೊಬೈಲು ಹರೇ ಶ್ರೀನಿವಾಸ. ಜೋರಾದ ಚಪ್ಪಾಳಿಯೊಂದಿಗೆ ಗೌರವವನ್ನು ಸಲ್ಲಿಸೋಣ. 93 ವರ್ಷದ ಹರೆಯದ ಕಟಗಿರಿ ದಾಸರಿಗೆ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ಅವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ. ಹಾಗೆ ಶ್ರೀ ಜಗನ್ನಾಥ ದಾಸರು ಚಲನಚಿತ್ರ ಭಾಗ 2ಕ್ಕೂ ಕೂಡ ಅವರ ಆಶೀರ್ವಾದ ನಮಗೆ ಅಭೂತಪೂರ್ವವಾಗಿ ಸಿಕ್ಕಿದೆ. ಗೌರವಪೂರ್ವಕವಾಗಿ ಅವರನ್ನು ಧನ್ಯವಾದಗಳೊಂದಿಗೆ ಹಾಗೆ ಕರ್ನಾಟಕದ ಹೆಸರಾಂತ ನೆನಪಿನ ಕಾಣಿಕೆಗಳ ತಯಾರಕರಾದಂಥ ಶ್ರೀ ವಾದಿರಾಜ್ ಎಂಟರ್ಪ್ರೈಸಸ್ ಮಾಲೀಕರಾದಂತಹ ಶ್ರೀಮತಿ ಹರಿಪ್ರಿಯಾ ಮತ್ತು ಹರಿಸರೋತ್ತಮ್ ಕುಲಕರ್ಣಿ ಅವರು ಕೂಡ ದಾಸರ ಶಿಷ್ಯರಾಗಿದ್ದಾರೆ. ಅವರು ಕೂಡ ಇವರಿಂದ ಒಂದು ಅಭಿಮಾನದ ಸನ್ಮಾನವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಕರ್ನಾಟಕದ ಹೆಸರಾಂತ ನೆನಪಿನ ಕಾಣಿಕೆಗಳ ತಯಾರಕರು ಶ್ರೀ ವಾದಿರಾಜ್ ಎಂಟರ್ಪ್ರೈಸಸ್ ನಮ್ಮೊಂದಿಗೆ ಇವತ್ತು ಮುಖ್ಯ ಅತಿಥಿಗಳು ಸಾಕಷ್ಟು ಜನರು ಬಂದಿಲ್ಲ. ಅದರಲ್ಲಿ ಶ್ರೀ ಅಸಗೋಡು ಅಜಯ್ ಸಿಂಹ ಅವರು ವೇದಿಕೆ ಮೇಲೆ ಬರಬೇಕು. ಬಂದಿದ್ದಾರಾ ಸರ್? ಓಕೆ ಓಕೆ. ಹಾಗೆ ಇನ್ಯಾರಾದ್ರೂ ನಮ್ಮೊಂದಿಗಿದ್ರೆ ಶ್ರೀ ಡಾಕ್ಟರ್ ನಜೀರ್ ಅಹಮದ್ ಅವರು, ಶ್ರೀ LV ರವಿ ಸುಬ್ರಹ್ಮಣ್ಯ ಅವರು ಇದ್ರೆ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀ ಡಾಕ್ಟರ್ MRV ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ದಯಮಾಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅಧ್ಯಕ್ಷರು ಗಾಯನ ಸಮಾಜದ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ MRV ಪ್ರಸಾದ್ ಅವರು ವೇದಿಕೆಗೆ ಬರಬೇಕು. ಶ್ರೀಪಾದಂಗಳವರ ಆಶೀರ್ವಚನಕ್ಕಿಂತ ಮುಂಚೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸುಶ್ರಾವ್ಯ ಸಂಗೀತದ ಮೂಲಕ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದಂಥ ಸಂಗೀತ ಕಟ್ಟಿ ಕುಲಕರ್ಣಿಯವರು ನಮ್ಮ ನಿಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಒಂದು ಗೀತೆಯನ್ನು ಹಾಡಬೇಕಾಗಿ, ಅವರಲ್ಲಿ ದಾಸವಾಣಿಯನ್ನು ಇಲ್ಲಿ ಪ್ರಸ್ತುತಪಡಿಸಬೇಕಾಗಿ ನಮ್ಮೆಲ್ಲರ ಜೋರಾದ ಚಪ್ಪಾಳೆ. ಅವರು ನಿಜವಾಗಿ ಒಂದು ಅರ್ಥದಲ್ಲಿ ಗುರು ಶಿಷ್ಯ ಪರಂಪರೆಯ ಸಾಕಾರ ಮೂರ್ತಿಯಾಗಿ ಬಂದಿದ್ದಾರೆ. ಕಟಗೇರಿ ದಾಸರ ಬಗ್ಗೆ ಎಷ್ಟು ಅಭಿಮಾನ, ಎಷ್ಟು ಕಾಳಜಿ, ಎಷ್ಟು ಪ್ರೀತಿ, ಎಷ್ಟು ವಾತ್ಸಲ್ಯ. ನಿಜವಾಗಿ ಸ್ವಂತ ತಂದೆಗಿಂತ ಜಾಸ್ತಿ ನೋಡ್ತಕ್ಕಂಥ ಅಭಿಮಾನ ಅವರಲ್ಲಿದೆ. ಕಟಗೇರಿ ದಾಸರಿಗೆ ನೂರಾರು ಶಿಷ್ಯರು ಅವರನ್ನ ಬೆಳೆಸಿದ್ದಾರೆ. ಈಗ ಸಂಗೀತ ಕಟ್ಟಿ ಕುಲಕರ್ಣಿ ಅವರು ಒಂದು ಗೀತೆಯನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಕೇಳಿ ನಾವೆಲ್ಲರ ಆನಂದಿಸೋಣ. ಆನಂದ ಮತ್ತೆ ಪರಮಾನಂದ, ಆನಂದ 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 ಮತ್ತೆ ಪರಮಾನಂದ ಮತ್ತೆ ಪರಮಾನಂದ ಆನಂದ ಆನಂದ ಮೊದಲು ಕ್ಷಕಾರಾಂತ ಈ ಮಾವರ್ಣಗಳೆಲ್ಲ ಮೊದಲು ಕ್ಷಕಾರಾಂತ ಈ ಮಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿದವಗೆ ಆನಂದ ಆನಂದ ಜಲ ಕಾಟ ಶೈಲ ಗಗನ ನೆಲ ಪಾವಕವಾಯುತ್ತರು ಜಲ ಕಾಟ ಶೈಲ ಗಗನ ನೆಲ ಪಾವಕವಾಯುತ್ತರು ಫಲ ಪುಷ್ಪ ಬಳ್ಳಿಗಳೊಳಗೆ ಫಲ ಪುಷ್ಪ ಬಳ್ಳಿಗಳೊಳಗೆ ಹರಿವ್ಯಾಪ್ತನೆಂಬುವಗೆ ಆನಂದ ಆನಂದ ಮಧು ಶಾಸ್ತ್ರ ಪ್ರವಚನ ಮುದ್ದು ಕೃಷ್ಣನ ದರ್ಶನ ಮಧು ಶಾಸ್ತ್ರ ಪ್ರವಚನ ಮಧ್ವಶಾಸ್ತ್ರ ಪ್ರವಚನ ಮುದ್ದು ಕೃಷ್ಣನ ದರ್ಶನ
शुद्ध विजय विठ्ठलन शुद्ध विजय विठ्ठलन ಕೊದ್ದಿ ಕೊಂಡಾಡುವಗೆ ಆನಂದ 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 ಆನಂದ. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕರ್ನಾಟಕ ಸರ್ಕಾರದ ಶ್ರೀ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಸಗೋಡ್ ಜಯಸಿಂಹ ಸರ್ ಅವರು ಬಂದು ಶ್ರೀಪಾದಂಗಳವರಿಂದ ಆಶೀರ್ವಾದವನ್ನು ಪಡಿಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಸರ್ ಬೇಗನೆ ಇದು ಕೊಡಿ ಸರ್, ಶಾಲ್ ಕೊಡಿ ಸರ್ ಪ್ಲೀಸ್, ಆಯ್ತು ಕೊಡಿ. ಅಸಗೋಡು ಜಯಸಿಂಹ ಸರ್. ಡಾಕ್ಟರ್ MRV ಪ್ರಸಾದ್ ಅಧ್ಯಕ್ಷರು ಗಾಯನ ಸಮಾಜ ಬೆಂಗಳೂರು ಅವರು ಡಾಕ್ಟರ್ MRV ಪ್ರಸಾದ್ ಅಧ್ಯಕ್ಷರು ಗಾಯನ ಸಮಾಜ ಬೆಂಗಳೂರು. ಅದಾದ ನಂತರ ಸಾಹಿತ್ಯ ಪ್ರಸ್ತುತಿ ಉಪಸ್ಥಿತಿಯ ಡಾಕ್ಟರ್ ವಾಸುದೇವ್ ಅಗ್ನಿಹೋತ್ರಿ, ಶ್ರೀ ಡಾಕ್ಟರ್ ವಾಸುದೇವ್ ಅಗ್ನಿಹೋತ್ರಿ. ಅದೇ ರೀತಿಯಾಗಿ ಗುರು ಸೌಂಡ್ ಆಫ್ ಮ್ಯೂಸಿಕ್ ಚಲಚಿತ್ರದಲ್ಲಿ ಭಾಗವಹಿಸಿ ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು DD ಮುಖಾಂತರ ನೀಡ್ತಕ್ಕಂಥ ಅಣ್ಣನವರಾಗಿರ್ತಕ್ಕಂಥ ಗುರು ಸೌಂಡ್ ಆಫ್ ಮ್ಯೂಸಿಕ್ ಅವರು ಬಂದು ಶ್ರೀಪಾದಂಗಳವರಿಂದ ಆಶೀರ್ವಾದವನ್ನು ಪಡಿಬೇಕು. ಇನ್ನೊಬ್ಬರು ನಟರಾಗಿರ್ತಕ್ಕಂಥ ಶ್ರೀ ನಿರ್ಮಾಪಕರಾಗಿರ್ತಕ್ಕಂಥ ವಿಜಯದಾಸರ ಪಾತ್ರದ ಮುಖಾಂತರ ಜಗನ್ನಾಥ ಚಲಚಿತ್ರದಲ್ಲಿ ಹೆಸರು ಮಾಡಿದಂಥ ಅಸಗೋಡ್ ಜಯಸಿಂಹ ಸರ್ ಅವರು ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಶ್ರೀ ತ್ರಿವಿಕ್ರಮ್ ಜೋಶಿ ಅವರು ಬೇಗನೆ ಇದನ್ನ ಮುಗಿಸ್ಬೇಕು, ಬೇಗನೆ. ಶ್ರೀ ಸುಧೀಂದ್ರ ವೆಂಕಟೇಶ್ ಅವರು ಬರಬೇಕು. ಶ್ರೀ ಸುಧೀಂದ್ರ ವೆಂಕಟೇಶ್ ಅವರು ಬೇಗನೆ. ಅವರ ಪರವಾಗಿ ತಮ್ಮ ಬಂದೆ ನಾನು, ಬನ್ನಿ ಸಾರ್ ಬ್ರದರ್ ಸುಧೀಂದ್ರ ವೆಂಕಟೇಶ್. ಗೋಪಾಲದಾಸರ ಚಿತ್ರದಲ್ಲಿ ಅಮೋಘ ಅಭಿನಯ ನೀಡಿದಂತ ಶ್ರೀ ಪ್ರಭಂಜನ್ ದೇಶ್ ಪಾಂಡೆ ನಟರು ಅವರು ಶ್ರೀಪಾದಂಗಳವರಿಂದ ಆಶೀರ್ವಾದವನ್ನು ಪಡಿಬೇಕು. ಅದೇ ರೀತಿಯಾಗಿ ಶ್ರೀ ಸುನೀಲ್ ಸುಧೀಂದ್ರ ಅವರು. ಅದಾದ ನಂತರ ಶರತ್ ಕುಮಾರ್ ದಂಡೀನ್ ನಟರು ವಕೀಲರು ಗಂಗಾವತಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶರತ್ ಕುಮಾರ್ ದಂಡೀನ್. ಶ್ರೀ ಜಯತೀರ್ಥ ಮತ್ತು ಕೃಷ್ಣ ವಿಪ್ರ ವ್ಯವಹಾರ ವೇದಿಕೆ VPF ಬೆಂಗಳೂರು. ಶರತ್ ಕುಮಾರ್ ದಂಡೀನ್. ಬಿಳಿ ಚೋಡ ಶಾಮರಾವ್ ದಾವಣಗೆರೆ ಅವರು ಸಹ ಆಗಮಿಸಬೇಕು. ದಯವಿಟ್ಟು ಸನ್ಮಾನ ನಂತರ ಕೆಳಗಡೆ ಹೋಗಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಶ್ರೀ ಶರತ್ ಕುಮಾರ್ ದಂಡೀನ್, ಬಿಳಿಚೋಡ ಶಾಮರಾವ್ ದಾವಣಗೆರೆ. ಶ್ರೀ ವಿಷ್ಣು ತೀರ್ಥ ಜೋಶಿ ನಟ ನಿರ್ಮಾಪಕರು ಮತ್ತು ರಾಜಕಾರಣಿಗಳು ಗಂಗಾವತಿ. ಇವರನ್ನ ಎಲ್ಲಾ ಪ್ರೇಕ್ಷಕರು ದೇವರು ಅಂತ ಕರಿತಾ ಇದ್ದಾರೆ. ಕೊನೆಗೆ ಸರ್ ಸಂಗೀತದ ಜೊತೆಗೆ ಶ್ರೀ ವೆಂಕೂಬ್ರಾವ್ ಭಕ್ತ ಸಾಗರ ಬೆಂಗಳೂರು ಅವರು ಕೂಡ ವೇದಿಕೆಗೆ ಬರಬೇಕು ಪಡೀಲಿಕ್ಕೆ. ಶ್ರೀ ವೆಂಕೂಬ್ರಾವ್ ಭಕ್ತ ಸಾಗರ ಅವರು. ಶ್ರೀ ಕೆ ಪುರುಷೋತ್ತಮ್ ರೆಡ್ಡಿ ಅವರು ಕೂಡ. ಶ್ರೀ ಕೆ ಪುರುಷೋತ್ತಮ್ ರೆಡ್ಡಿ ಅವರು. ಶ್ರೀ ಶರತ್ ಜೋಶಿ ಅವರು. ಜಗನ್ನಾಥ ದಾಸ ಜೋರಾದ ಚಪ್ಪಾಳೆ. ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೇರ್ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ.
ಜಲಜ್ಯೇಷ್ಠ ನಿವಾಕಾರಂ ಜಗದೀಶ ಪದಾಶ್ರಯಂ ಜಗದೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ಉದ್ಯಾನ ನಗರಿ ಬೆಂಗಳೂರು ಮಹಾನಗರದಲ್ಲಿ ದಾಸ ಚತುಷ್ಟಯರಲ್ಲಿ ಕಡೆಯವರಾದಂತಹ ಜಗನ್ನಾಥದಾಸರ ಚಲನಚಿತ್ರವನ್ನು ಈಗಾಗಲೇ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಪ್ರದರ್ಶನವನ್ನು ಮಾಡುವ ಮೂಲಕ ಎಲ್ಲ ಆಸ್ತಿಕರ, ಕನ್ನಡಿಗರ, ದಾಸ ಸಾಹಿತ್ಯ ಅಭಿಮಾನಿಗಳ ವಿಶೇಷವಾದಂತಹ ಮನಸ್ಸನ್ನು ಆಕರ್ಷಣೆ ಮಾಡಿರತಕ್ಕಂತಹ ಮಾತಾ ಅಂಬುಜಾ ಮೂವೀಸಿನ ಮುಖ್ಯಸ್ಥರಾದ ನಮ್ಮ ಹವಲ್ದಾರ್ ಅವರು ಎಲ್ಲರಿಗೂ ಕೂಡ ಅತ್ಯಂತ ಸುಪರಿಚಿತರು, ಚಿರಪರಿಚಿತರು ಆಗಿದ್ದಾರೆ. ಶಾಸ್ತ್ರಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕಾವ್ಯೇಶು ನಾಟಕಂ ರಮ್ಯಂ ಎಂಬುದಾಗಿ. ಕಾವ್ಯಗಳಲ್ಲಿ ದೃಶ್ಯಕಾವ್ಯ ಮತ್ತು ಪ್ರದರ್ಶನ ಮಾಡುವಂತಹ ನಾಟಕ, ಈ ಅವುಗಳಲ್ಲಿ ಕಾವ್ಯಗಳಲ್ಲಿ ಈ ಯಾವ ದೃಶ್ಯಕಾವ್ಯ ಅಂತನ್ನುವಂಥದ್ದೇನಿದೆ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಜನರಿಗೆ ಅತ್ಯಂತ ಮನಸ್ಸಿಗೆ ಅಪಿಯರೆನ್ಸ್ ಅಂತ ಏನು ಹೇಳ್ತಾರೆ, ಮನಸ್ಸಿಗೆ ಹಿಡಿಸುವಂತಹ ಒಂದು ಮಾಧ್ಯಮವಾಗಿದೆ. ಅಂತಹ ಮಾಧ್ಯಮದ ಬೆಳವಣಿಗೆಯಲ್ಲಿ ಇವತ್ತು ಚಲನಚಿತ್ರಗಳು, ಕಿರುತೆರೆಗಳು ಇವೆಲ್ಲವೂ ಕೂಡ ಆ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇಂತಹ ಒಂದು ಮಾಧ್ಯಮವನ್ನು ವಿಶೇಷವಾಗಿ ಮುಂದೆ ಮಾಡಿಕೊಂಡು ಇವತ್ತು ನಾವು ಸಿನಿಮಾ ನೋಡಬಾರ್ದು ಅಂತ ಹೇಳ್ತಾ ಇದ್ದೇವೆ. ಸಿನಿಮಾ ನೋಡುವಂತಹದ್ದು ಯಾವ್ಯಾವುದೋ ವ್ಯಕ್ತಿಗಳನ್ನು ವೈಭವೀಕರಿಸುವಂತಹದ್ದು, ಕ್ರೋಧವನ್ನು ಹುಟ್ಟಿಸುವಂತಹದ್ದು, ದ್ವೇಷಾಸೂಯೆಗಳನ್ನು ಹುಟ್ಟಿಸುವಂತಹದ್ದು, ಅಥವಾ ಮಕ್ಕಳ ಮನಸ್ಸನ್ನು ಪ್ರಫುಲ್ಲತೆಗೊಳಿಸದೇ ಇರತಕ್ಕಂತಹ ನಾನಾ ಬಗೆಯಾದಂತಹ ಚಿತ್ರಗಳು, ಅದರಲ್ಲಿಯೂ ಕೂಡ ಅಶ್ಲೀಲ ಪದ ಬಳಕೆಯಾದಂತಹದ್ದು ಮತ್ತು ಅಶ್ಲೀಲ ಸಂದರ್ಭಗಳನ್ನು ಇವನ್ನೆಲ್ಲ ನಾವು ನೋಡಿ ಸಿನಿಮಾ ನೋಡಬಾರ್ದು ಎಂಬುದಾಗಿ ಒಂದು ಸಾರ್ವಕಾಲಿಕವಾದಂತಹ ನಿಷೇಧವನ್ನು ನಮಗೆ ನಾವು ಹಾಕಿಕೊಂಡು ಮತ್ತು ನಮ್ಮ ಮುಂದಿನ ತಲೆಮಾರಿಗೆ ನಾವು ಹಾಕ್ತಾ ಇದ್ದೇವೆ. ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಸಿನಿಮಾ ನೋಡಬೇಕು ಎಂಬುದಾಗಿ ಜನಗಳನ್ನ ನಾವು ಇವತ್ತು ಪ್ರೇರೇಪಿಸಬೇಕು ಅಂತಂದ್ರೆ ಈ ತರಹದ ಸಿನಿಮಾಗಳು ನಿಜವಾಗಲೂ ಬರಬೇಕು. ಭಕ್ತಿ ಭಾವದ ಒಂದು ಪ್ರಧಾನ, ದೇಶಭಕ್ತಿಯ ಪ್ರಾಧಾನ್ಯತೆ ಜೊತೆಯಲ್ಲಿ ಐತಿಹಾಸಿಕ ವಿಚಾರಗಳ ಒಂದು ಅರಿವನ್ನು ಮೂಡಿಸತಕ್ಕಂತಹ ಸಿನಿಮಾಗಳು, ಮಕ್ಕಳ ಮನಸ್ಸಿನಲ್ಲಿ ಪ್ರಫುಲ್ಲತೆಯನ್ನು ಮೂಡಿಸುವಂತಹ ಮನಸ್ಸುಗಳು, ಕ್ರಿಯೇಟಿವಿಟಿಯನ್ನು ಮಾಡತಕ್ಕಂತಹ ಚಲನಚಿತ್ರಗಳು ಅವಶ್ಯವಾಗಿ ನೋಡಬೇಕು, ಅದರ ಅವಶ್ಯಕತೆಯೂ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಈಗಾಗಲೇ ಹವಲ್ದಾರ್ ಅವರು ಅನೇಕ ಚಲನಚಿತ್ರಗಳನ್ನು ಈಗಾಗಲೇ ಸೆರೆ ಹಿಡಿದು ದೇಶದ ಉದ್ದಗಲಕ್ಕೂ ಕೂಡ ಎಲ್ಲರ ಮನಸ್ಸಿಗೆ ನಾಟುವಂತೆ ಅದನ್ನು ಮಾಡಿದ್ದಾರೆ. ದಾಸ ಚತುಷ್ಟಯರಲ್ಲಿ ಒಬ್ಬರಾದಂತಹ ಎರಡನೆಯವರಾದ ವಿಜಯದಾಸರ ಚಲನಚಿತ್ರ ಬಂದಿದೆ, ಜಗನ್ನಾಥದಾಸರದ್ದು ಬಂದಿದೆ, ಮಹಿಪತಿ ದಾಸರದ್ದು ಬಂದಿದೆ, ಪ್ರಸನ್ನ ವೆಂಕಟದಾಸರು. ಹೀಗೆ ಅನೇಕ ದಾಸ ಸಾಹಿತ್ಯದ ರಸ ಋಷಿಗಳ ನೈಜವಾದಂತಹ ಚರಿತ್ರೆ ಮತ್ತು ಅವರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಬಗೆ, ಇವುಗಳನ್ನೆಲ್ಲವನ್ನ ಬಹಳ ಸುಂದರವಾಗಿ ಮೂಡುವಂತೆ ಮಾಡಿರ್ತಕ್ಕಂತಹ ಒಂದು ಕೀರ್ತಿ ಮಾತಾ ಅಂಬುಜಾ ಮೂವೀಸ್ ಅದರ ಮುಖ್ಯಸ್ಥರಾದಂತಹ ಹವಲ್ದಾರ್ ಅವರಿಗೆ ಸೇರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಅನೇಕ ಕಲಾ ರಸಿಕರು ಇದರಲ್ಲಿ ಪಾತ್ರವನ್ನ ಮಾಡಿದ್ದಾರೆ. ಕಲಾವಿದರು ಮೂರ್ತಿಮತ್ತಾದಂತಹ ಕಲೆಯನ್ನ ಅಲ್ಲಿ ಬಟ್ಟಿಗಿಡಿಸಿದ್ದಾರೆ. ವೇದ ಇತಿಹಾಸ ಪುರಾಣಗಳ ಸಂಸ್ಕೃತ ಕಠಿಣ ವಾಂಗ್ಮಯದ ಸಾರ ಸರ್ವಸ್ವವನ್ನು ಜನಸಾಮಾನ್ಯರಿಗೂ ಮನದಟ್ಟಾಗುವಂತೆ
ಹಾಡಿ ಹೇಳಿರ್ತಕ್ಕಂತಹ ಮಹಿತಾತ್ಮರು ಹರಿದಾಸರು. ನಮ್ಮ ಆಡು ಭಾಷೆಗಳಲ್ಲಿ, ಪ್ರಾಂತೀಯ ಭಾಷೆಗಳಲ್ಲಿ ಆ ಭಗವತ್ ತತ್ವದ ಅರಿವನ್ನು, ಶಾಸ್ತ್ರಗಳ ಮರ್ಮವನ್ನು ಚೆನ್ನಾಗಿ ತಿಳಿಸಿಕೊಟ್ಟಂತಹ ಒಂದು ಪರಂಪರೆ ಅದು ಕರ್ನಾಟಕ ಹರಿದಾಸ ಸಾಹಿತ್ಯ ಪರಂಪರೆ. ಪುರಂದರದಾಸರು, ಅದಕ್ಕೆ ಮುಂಚೆ ಹೋದಾಗ ನರಹರಿ ತೀರ್ಥರಿಂದ ಹಿಡಿದುಕೊಂಡು ಇಂದಿನ ಪೂರ್ವಾರಾಧನಾ ನಾಯಕರಾಗಿರ್ತಕ್ಕಂತಹ ಮಹಾನುಭಾವರಾದ ಶ್ರೀಪಾದರಾಜರು, ವ್ಯಾಸರಾಜ ಗುರು ಸಾರ್ವಭೌಮರು, ವಾದಿರಾಜ ಗುರು ಸಾರ್ವಭೌಮರು, ರಾಘವೇಂದ್ರ ಸ್ವಾಮಿಗಳವರು, ಹೀಗೆ ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲ ಯತಿ ಪರಂಪರೆಯವರು ಇದ್ದಾರೆ, ದಾಸ ಪರಂಪರೆಯವರು ಇದ್ದಾರೆ. ಇಂತಹವರ ಒಂದು ಪರಿಶ್ರಮ ಅಥವಾ ಉಪದೇಶ ಅದು ಶಾಶ್ವತವಾದಂತಹ ಸಾರ್ವಕಾಲಿಕವಾದ ಉಪದೇಶಗಳಾಗಿವೆ. ಅಂತಹ ಕನ್ನಡ ಹರಿದಾಸ ಸಾಹಿತ್ಯದ ಮೂಲ ರಸ ಋಷಿಗಳು ಎಂಬುದಾಗಿ, ದಾಸ ಚತುಷ್ಟಯರು ಎಂಬುದಾಗಿ ಪ್ರಸಿದ್ಧರಾದ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಮತ್ತು ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆಯ ಎಲ್ಲ ಆ ಒಂದು ಮಹಿಮೆಯನ್ನು ಮತ್ತು ಅವರ ಆಗಿನ ಕಾಲದ ಸನ್ನಿವೇಶಗಳನ್ನು ಬಹಳ ಚೆನ್ನಾಗಿ ತಿಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಸಿನಿಮಾಗಳು ಮೂಡಿಬಂದಿದ್ದಾವೆ. ಇವತ್ತಿನ ಆಧುನಿಕ ಯುಗದಲ್ಲಿ ಸಿನಿಮಾವನ್ನು ಚಿತ್ರಣ ಮಾಡೋದಾದರೆ ನಾವೆಲ್ಲ ಸ್ಟುಡಿಯೋದಲ್ಲಿ ಮಾಡುವಂಥದ್ದು ನೋಡ್ತಾ ಇದ್ದೇವೆ, ಇಂಡೋರ್ ಶೂಟಿಂಗ್. ಇದು ಹಾಗಲ್ಲ, ಎಲ್ಲ ಔಟ್ಡೋರ್ ಶೂಟಿಂಗ್ನಲ್ಲಿ. ಮತ್ತು ಅದಕ್ಕಾಗಿ ಪ್ರೊಫೆಷನಲ್ ತುಂಬ ಆರ್ಟಿಸ್ಟ್ಗಳನ್ನು ಹಿಡಿದು ಮಾಡುವಂಥ ಸಿನಿಮಾಗಳಿದ್ದಾವೆ. ಆದರೆ ಇವತ್ತು ಜನಸಾಮಾನ್ಯರನ್ನು, ಜನರ ಮಧ್ಯದಲ್ಲಿರ್ತಕ್ಕಂತಹ ಕಲಾವಿದರನ್ನೇ ಆಯ್ಕೆ ಮಾಡಿ ಅವರ ಕಲೆಯನ್ನು ಅರಳಿಸುವ ನಿಟ್ಟಿನಲ್ಲಿ ಕಲಾಭಿವ್ಯಕ್ತಿಯನ್ನು ಮಾಡುವ ಮೂಲಕ ಕಲಾರಸಿಕರ ಮನಸ್ಸನ್ನು ಕೂಡ ಆಕರ್ಷಿಸುವ ನಿಟ್ಟಿನಲ್ಲಿ ಇದು ಯಶಸ್ಸನ್ನು ಗಳಿಸಿರತಕ್ಕಂತಹದ್ದು ನಮ್ಮ ಮಾತಾ ಅಂಬುಜಾ ಮೂವೀಸಿನ ಮೂಲಕವಾಗಿ ನಡೆದಿದೆ. ಆ ನಿಟ್ಟಿನಲ್ಲಿ ಜಗನ್ನಾಥದಾಸರ ಚಿತ್ರ ಮೊದಲನೇ ಭಾಗ ಈಗಾಗಲೇ ಬಂದಿದೆ. ಎರಡನೇ ಭಾಗದ ಇವತ್ತು ಧ್ವನಿ ಮುದ್ರಿಕೆಯ ಒಂದು ಬಿಡುಗಡೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದಿದೆ. ದಾಸರು ವಿಶೇಷವಾಗಿ ತೀರ್ಥಕ್ಷೇತ್ರಗಳನ್ನು, ಪ್ರಮೇಯ ಭಾಗವನ್ನು ಮತ್ತು ಅದೇ ರೀತಿಯಾಗಿ ಭಗವನ್ಮೂರ್ತಿಗಳನ್ನು, ಭಾಗವತವನ್ನು, ಕೃಷ್ಣನ ಲೀಲೆಯನ್ನು, ರಾಮಾಯಣವನ್ನು, ಮಹಾಭಾರತವನ್ನು ದಾಸರು ಯಾವ ಮೂಲೆಯಲ್ಲಿರ್ತಕ್ಕಂತಹ ಸಂಸ್ಕೃತ ಸಾಹಿತ್ಯವನ್ನು ಬಿಡದೆ ಎಲ್ಲವನ್ನು ಕೂಡ ಸುಲಲಿತವಾದಂತಹ ಪದಜಾಲಗಳ ಮೂಲಕವಾಗಿ ಆಡು ಭಾಷೆಯಲ್ಲಿ ಆ ಎಲ್ಲ ಪ್ರಮೇಯಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ದಾಸರ ಒಂದು ವಿಶೇಷವಾದ ಅನುಗ್ರಹ, ಕರುಣೆ ನಮ್ಮೆಲ್ಲ ಆಸ್ತಿಕ ಜನತೆಯ ಮೇಲೆ, ಅದರಲ್ಲೂ ಕನ್ನಡಿಗರ ಮೇಲೆ ಆಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಏನು ಧ್ವನಿ ಮುದ್ರಿಕೆ ಬಿಡುಗಡೆ ಆಯಿತು, ಇನ್ನು ಮುಂದೆ ಇದರ ಪೂರ್ಣಾವಧಿಯ ಸಿನಿಮಾ ಕಾರ್ಯಕ್ರಮ ಆಗಸ್ಟಿನಲ್ಲಿ ಆಗುವಂತಹ ಮುಂದೆ ಬಿಡುಗಡೆ ಆಗಲಿದೆ ಎರಡನೇ ಭಾಗದ ಸಿನಿಮಾ. ಇದನ್ನೆಲ್ಲವನ್ನು ನಾವೆಲ್ಲರೂ ಕೂಡ ನಾವು ನೋಡೋದಲ್ಲ, ಇವತ್ತು ನಮಗೆ ಇಲ್ಲಿ ನೋಡಿದಾಗ ಎಲ್ಲ ಹಿರಿಯರುಗಳು ಬಂದಿದ್ದಾರೆ. ಮುಖ್ಯವಾಗಿ ಇಂತಹ ಕಾರ್ಯಕ್ರಮಗಳಿಗೆ ನಾವು ಕಿರಿಯರನ್ನು ಕರೆದುಕೊಂಡು ಬರಬೇಕು. ಅವರಿಗೆ ನಮ್ಮ ಸಾಹಿತ್ಯದ, ನಮ್ಮ ಸಾಂಪ್ರದಾಯಿಕವಾದಂತಹ ನಮ್ಮ ಇತಿಹಾಸದ ಪರಿಚಯ ಅವರಿಗಾಗಬೇಕು. ಹಾಗಾಗಿ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಬಂದಂತಹ ಎಲ್ಲ ಪೋಷಕರು, ಪಾಲಕರು, ತಂದೆ ತಾಯಿಗಳು ಅವರ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಇವತ್ತು ನಾವು ಯಾವುದೋ ಹೊಡೆದಾಡುವ ಸಿನಿಮಾವನ್ನು ಅಥವಾ ಮತ್ಯಾವುದೋ ಅಶ್ಲೀಲ ಸಿನಿಮಾಗಳಿಗೆ ನಾವೆಲ್ಲ ಫ್ಯಾಮಿಲಿ ಸಮೇತವಾಗಿ ಹೋಗಿ ಕೂತು ನೋಡ್ತೇವೆ. ಆದರೆ ಭಕ್ತಿ ಪ್ರಧಾನವಾಗಿ ಭಾವುಕತೆಯನ್ನು ಅವರಲ್ಲಿ ಪ್ರಚೋದನೆಗೊಳಿಸುವಂತಹ, ಇತಿಹಾಸ ಪ್ರಜ್ಞೆ ಮೂಡಿಸುವಂತಹ ಮತ್ತು ಭಗವತ್ ತತ್ವದ ಅರಿವನ್ನು ಮೂಡಿಸುವಂತಹ ಈ ತರಹದ ಚಿತ್ರಗಳು, ಅದರ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಮುಖ್ಯವಾಗಿ ನಮ್ಮ ಮಕ್ಕಳುಗಳನ್ನು ನಾವು ಕರ್ಕೊಂಡು ಬರಬೇಕು ಎಂಬುದನ್ನು ಈ ಮೂಲಕವಾಗಿ ಸೂಚನೆಯನ್ನು ನೀಡ್ತಾ, ಬೇಗ ಈ ಜಗನ್ನಾಥದಾಸರ ಈ ಎರಡನೇ ಭಾಗದ ಚಿತ್ರ ಯಶಸ್ಸನ್ನು ಕಂಡೇ ಕಾಣ್ತದೆ. ಈಗಾಗಲೇ ನಮ್ಮ ಅಗ್ನಿಹೋತ್ರಿಯವರು ಹೇಳಿದರು, ಬಿಗಿನಿಂಗ್ ಈಸ್ ಹಾಫ್ ಸಕ್ಸಸ್ ಅಂತ. ವೆಲ್ ಬಿಗಿನಿಂಗ್ ಈಸ್ ಹಾಫ್ ಸಕ್ಸಸ್. ಆದ್ದರಿಂದ ಶುಭ ಮುಹೂರ್ತದಲ್ಲಿ, ಶುಭ ಸ್ಥಳದಲ್ಲಿ ಹರಿವಾಯುಗುರುಗಳ ಅನುಗ್ರಹವನ್ನು ಆಕಾಂಕ್ಷೆ ಮಾಡುತ್ತಾ ಪಡೆದು ಯಾವುದೇ ಲಾಭವನ್ನು, ಇವತ್ತು ಬೇರೆ ಬೇರೆ ಲೌಕಿಕ ಸಿನಿಮಾಗಳಿಗೆ 100 ಕೋಟಿ ಆದಾಯ ಬಂತು, 1000 ಕೋಟಿ ಆದಾಯ ಬಂತು ಅಂತ ಆದಾಯ ಪ್ರಧಾನವಾಗಿ ಅಲ್ಲದೆ ಇದನ್ನು ನಮ್ಮ ಧರ್ಮವನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನದಲ್ಲಿ ಏನೆಲ್ಲ ಮೂಡಿ ಬರ್ತಾ ಇದೆ ನಿಜವಾಗಲೂ ಕೂಡ ಅಭಿನಂದನೀಯವಾದದ್ದು. ಇದರ ಮುಖ್ಯಸ್ಥರಾದ ಹವಲ್ದಾರರು ಮತ್ತು ಕಲಾವಿದರು, ಕಲಾಕಾರರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ
ಇದರ ಯಶಸ್ಸಿಗೆ ಕಾರಣರಾದವರು, ಮುಖ್ಯವಾಗಿ ಈ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿರ್ತಕ್ಕಂತಹ ಪ್ರೇಕ್ಷಕರು ಎಲ್ಲರಿಗೂ ಭಗವಂತ ಹರಿವಾಯು ಗುರುಗಳ ಅನುಗ್ರಹವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ಸಂದರ್ಭದಲ್ಲಿ ಔಚಿತ್ಯಪೂರ್ಣವಾದಂತಹ ಮತ್ತೊಂದು ಕಾರ್ಯಕ್ರಮ, ಕಟಗೇರಿ ದಾಸರು ಅವರು ಶತಾಯುಷಿಗಳು. ನಿಜವಾಗಲೂ ಕೂಡ ಇವತ್ತು ದಾಸ ಸಾಹಿತ್ಯದ ಕೃತಿಗಳನ್ನು ಸಾಂಪ್ರದಾಯಿಕವಾಗಿ ಹೇಗೆ ಹಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟು ಸಾವಿರಾರು ಕೀರ್ತನೆಗಳನ್ನು ಕಾಲ್ನಡಿಗೆಯಲ್ಲಿ ಸೈಕಲ್ ಮೂಲಕವಾಗಿ ಆ ಕಾಲದಿಂದಲೂ ಕೂಡ ಹಳ್ಳಿಗಳಿಗೆ ಹೋಗಿ ಜನಸಾಮಾನ್ಯರಿಗೆ ಯಾವ ಭಜನಾ ಕ್ರಮವನ್ನು, ಈ ದಾಸರ ಕೃತಿಗಳನ್ನು ಹಾಡುವ ಕ್ರಮವನ್ನು ಅವರು ಹಾಡುವ ಹಾಗೆ ಆ ಹಾಡಿನ ಭಾವ ನಮಗೆ ಅಭಿವ್ಯಕ್ತವಾಗೋ ರೀತಿಯಲ್ಲಿ ಹಾಡ್ತಾರೆ. ಈ ವಯಸ್ಸಿನಲ್ಲಿಯೂ ಕೂಡ ನಿಜವಾಗಲೂ ಶತಾಯುಷಿಗಳಾಗಿ ನಾವೆಲ್ಲ ಇರ್ತೀವೋ ಇಲ್ಲೋ ಅಂತ ಅವರನ್ನು ನೋಡಿದರೆ ನಮಗೆ ನಿಜವಾಗಲೂ ಸಂತೋಷ. ಅವರು ಇವತ್ತು ಸನ್ಮಾನಿತರಾಗ್ತಾ ಇರತಕ್ಕಂಥದ್ದು ನಿಜವಾಗಲೂ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ, ಅದರಲ್ಲಿಯೂ ಕೂಡ ನಮ್ಮ ಕನ್ನಡಿಗರಿಗೆ ಮತ್ತು ದಾಸ ಸಾಹಿತ್ಯದ ಅಭಿಮಾನಿಗಳಿಗೆ ಇದೊಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ, ನಿಜವಾಗಲೂ ಇಂತಹ ಸಾಧಕರಿಗೆ ರಾಜ್ಯ ಮತ್ತು ಕೇಂದ್ರ ಪ್ರಶಸ್ತಿಗಳು ನಿಜವಾಗಲೂ ಬಂದರೆ ಪ್ರಶಸ್ತಿಗೆ ಭೂಷಣ ಅನ್ನುವಂಥದ್ದು ಬರುತ್ತೆ. ಅಂತ ಅವರನ್ನು ಸರ್ಕಾರಗಳು ಗುರುತಿಸಬೇಕು ಮತ್ತು ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಈ ಮೂಲಕ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ನಾವು ಸೂಚನೆಯನ್ನು ನೀಡ್ತಾ, ಅವರೊಂದು ಹಾಡನ್ನು ಹೇಳಿದರು, ಆನಂದ ಆನಂದ ಅಂತ, ಮತ್ತೆ ಪರಮಾನಂದ ಅಂತ. ಅದರ ಜೊತೆಗೆ ಮತ್ತೊಂದು ಪರಮಾನಂದ, ದಾಸರನ್ನು ಇವತ್ತು ಸನ್ಮಾನಿಸೋದು ಕೂಡ ಅದೊಂದು ಪರಮಾನಂದದ ಸಂದರ್ಭವಾಗಿ ನಾವು ಭಾವಿಸ್ತಾ, ಆಯುಷರು ನಾವೆಲ್ಲ ಆಶೀರ್ವದಿಸೋದು ಶತಾಯುಷಿಗಳಾಗಿ ಅಂತ. ಈಗ ಅವರು ಆಗಿದ್ದಾರೆ. ಇನ್ನೂ ಅದರ ಮೇಲೆ ಹೇಗೆ ನಮ್ಮ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಪ್ರಪಂಚದಲ್ಲಿ ಭಾವಿ ಸಮೀರರಾದ ವಾದರಾಜ ಗುರುಸಾರ್ ಅವರು 120 ವರ್ಷಗಳ ಕಾಲ ಸಾರ್ಥಕವಾದಂಥ ಬಾಳನ್ನು ಬಾಳಿ ಸಮಾಜದ ಅಂಕುಡೊಂಕನ್ನು ತಿದ್ದಿ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾರೆ. ಅದರಂತೆ ಕಟಗೇರಿ ದಾಸರು ಕೂಡ ದಾಸ ಸಾಹಿತ್ಯದ ಪ್ರಚಾರ ನಿರಂತರವಾಗಿ ಮಾಡ್ತಾ ಅವರು 120ಕ್ಕೂ ಮಿಗಿಲಾದ ಸಾರ್ಥಕ ಬಾಳನ್ನು, ಆರೋಗ್ಯವಾದ ಬಾಳನ್ನು ಬಾಳಲಿ, ಭಗವಂತ ಅವರನ್ನು ಅನುಗ್ರಹಿಸಲಿ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆ ಮೇಲೆ ಅನೇಕ ಜನ ದಾಸ ಸಾಹಿತ್ಯಕ್ಕೋಸ್ಕರವಾಗಿ ತಮ್ಮನ್ನು ತಾವು ಮುಡುಪಾಗಿಟ್ಕೊಂಡಂತಹ ನಮ್ಮ ಅಗ್ನಿಹೋತ್ರಿಯವರು, ಪೋಶೆಟ್ಟಿ ಗುರುರಾಜ್ ಅವರು, ಹವಲ್ದಾರ್ ಅವರು, ಇನ್ನಿತರರು ಅನೇಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಹರಿವಾಯು ಗುರುಗಳು ಅನುಗ್ರಹಿಸಲಿ ಅಂತ ಹೇಳ್ತಾ, ಈ ತರಹದ ಕಾರ್ಯಕ್ರಮಗಳಿಗೆ ನಾವು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾವು ಎಲ್ಲ ರೀತಿಯಲ್ಲಿ ತನುಮನ ಧನಗಳಿಂದ ನಾವು ಸಂಪೂರ್ಣವಾಗಿ ಆಶೀರ್ವದಿಸಿ ಸಹಕರಿಸ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.